ಓಕೆ, ಪ್ರಣಾಮಗಳು ನನ್ನ ನೆಚ್ಚಿನ ರೈತ ಬಾಂಧವರೇ. ಇದೇನು ಇವತ್ತು ಈ ಥರ ಒಂದು ಕಳೆ ನಡ್ಕೊಂಡು ನಿಂತಿದ್ದೀರಾ ಸರ್ ಅಂತ ಅನ್ಕೋಬೇಡಿ. ಇದು ಆ್ಯಕ್ಚುಲಿ ಚೆನ್ನ ಯೂನಿಫ್ಲೋರಾ ಅಂತ ಹೇಳ್ಬಿಟ್ಟು ನೀವೆಲ್ಲ ಆಡು ಭಾಷೆಯಲ್ಲಿ ಈ ಒಂದು ಕಳೆಗೆ ನಾಯಿ ಶೇಂಗ ಅಂತ ಕರಿಬೋದು, ಈಗ ಬೇರೆ ಬೇರೆ ಭಾಷೆಯಲ್ಲಿ ಇದನ್ನು ಕರಿತೀರಾ. ಸೊ ಇದ್ರ ಬಗ್ಗೆ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಮ್ಮಲ್ಲಿ ತುಂಬ ಜನ ರೈತರು ಈ ಒಂದು ಗಿಡ ನಿಮಗೆ ಈ ರೋಡ್ ಸೈಡಲ್ಲೆಲ್ಲ ನೀವು ನೋಡ್ಬೋದು, ಬೇಲಿ ಸಾಲುಗಳಲ್ಲಿ ಅಥವಾ ರಸ್ತೆ ಬದಿಗಳಲ್ಲಿ ತುಂಬ ಯಥೇಚ್ಛವಾಗಿ ಬೆಳೆದಿರುತ್ತೆ. ಇದು ಕೂಡ ಈಗೇನು ನಾವು ದ್ವಿದಳ ಧಾನ್ಯಗಳೇನು ಬರ್ತಾವಲ್ಲ, ಅದೇ ರೀತಿ ಫ್ಯಾಬಿಯೇಷೆ ಫ್ಯಾಮಿಲಿ ಸೇರಿರ್ತಕ್ಕಂಥ ಈ ಒಂದು ಜಾತಿಗೆ ಸೇರಿರ್ತಕ್ಕಂಥ ಒಂದು ಕಳೆ ಇದು. ಈ ಪಾರ್ಥೇನಿಯಂ ಅನ್ನೋ ಒಂದು ಕಸ ಇದೆಯಲ್ವಾ, ಬೆಳೆ ಅಂದರೆ ಕಳೆ, ಆ ಕಳೆಯನ್ನು ಹೋಗ್ಲಾಡಿಸ್ಲಿಕ್ಕೆ ತಂದಂಥ ಈ ಒಂದು ಕಳೆ, ಇದ್ರ ಮಹತ್ವ ತುಂಬಾ ಇದೆ. ನೀವೇನಿಲ್ಲ ರೋಡ್ ಸೈಡಲ್ಲಿ ಬೆಳೆದಿರ್ತಕ್ಕಂಥದ್ದನ್ನು ಏನು ಫ್ರೀ ಆಫ್ ಕಾಸ್ಟಲ್ಲಿ ಬೆಳೆದಿರುತ್ತೆ, ನಿಮಗೇನು ಯಾವುದೇ ರೀತಿ ಗೊಬ್ಬರ ಹಾಕೋ ಅವಶ್ಯಕತೆ ಏನಿಲ್ಲ. ಇದನ್ನು ನೀಟಾಗಿ ಬೇರು ಸಮೇತ ಕಿತ್ಕೊಂಡು ಈಸಿಯಾಗಿ ಒಂದಿಬ್ಬರು ಲೇಬರ್ ಕರ್ಕೊಂಬಂದರೆ ನಿಮಗೆ ಬೇರು ಸಮೇತ ಕೀಳ್ಬೋದು. ಇದನ್ನ ನೋಡಿ, ಈ ಬೇರುಗಳಲ್ಲಿ ಕೂಡ ನಿಮಗೆ ಇದೇನು ಮಾಡುತ್ತೆ ಆ್ಯಕ್ಚುಲಿ ಸಾರಜನಕವನ್ನು, ಅಂದರೆ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಭೂಮಿಯಲ್ಲಿ ಫಿಕ್ಸ್ ಮಾಡಿರುತ್ತೆ. ಈ ಒಂದು ಕಾಂಡದಲ್ಲಿ ನಿಮಗೆ ನಮ್ಮ ರಂಜಕ ಮತ್ತು ಪೊಟ್ಯಾಷ್ ಎರಡು ಅಂಶ ಇದರಲ್ಲಿರುತ್ತೆ. ಹೂ ಬಿಟ್ಟ ಮೇಲಾದರೂ ಆಯಿತು ಅಥವಾ ಹೂ ಬಿಡೋಕ್ಕಿಂತ ಮೊದಲಾದರೂ ಆಯಿತು. ಇದನ್ನು ಸುಮ್ಮನೆ ದಾರಿಲಿ ಹೋಗ್ಬೇಕಾದ್ರೆ ಒಂದು ಟ್ರ್ಯಾಕ್ಟರ್ ನಿಲ್ಲಿಸ್ಕೊಂಡ್ಬಿಟ್ಟು ನೀಟಾಗಿ ಒಂದಿಬ್ಬರು ಲೇಬರ್ ಕರ್ಕೊಂಡ್ಬಂದು, ಸ್ವಲ್ಪ ಹುಷಾರಾಗಿರಬೇಕು, ಹಾವು ಹುಟ್ಟಿ ಹುಳ ಹುಟ್ಟಿ ಏನೋ ಇರುತ್ತೆ, ನೀಟಾಗಿ ಕೀಳಿಸ್ಕೊಂಡ್ಬಿಟ್ಟು ನಿಮಗೆ ಒಂದು ಟ್ರ್ಯಾಕ್ಟರ್ನಲ್ಲಿ ಲೋಡ್ ಮಾಡ್ಕೊಂಡು ಹೋಗಿ ತಿಪ್ಪೆ ಗೊಬ್ಬರ ಏನು ಗೊಬ್ಬರ ಮಾಡ್ತಿರಲ್ಲ ಅದ್ರ ಜೊತೆಗೆ ಮಣ್ಣು ಮತ್ತು ಇದು ಮಿಕ್ಸ್ ಮಾಡಿ ಹಾಕಿದ್ರೂ ಒಳ್ಳೆಯದು. ಇಲ್ವಾ ಇಳುವರಿ ಬಂದಿರತಕ್ಕಂಥ ತೋಟಗಳಲ್ಲಿ ಅಥವಾ ಸಣ್ಣ ತೋಟಗಳಲ್ಲಿ ನೀವು ಎರಡೂ ಕಡೆ ಸಲಿಕೆಯಲ್ಲಿ ಸಣ್ಣ ಗುಂಡಿಗಳನ್ನು ಮಾಡಿ ಇದನ್ನು ಒಳಗಡೆ ಹಾಕಿ ಮುಚ್ಚಿಬಿಟ್ರೆ ಆಯಿತು. ನಮ್ಮ ಎಷ್ಟೋ ರೈತರಿಂದ ಮಾಡ್ತಿದ್ದಾರೆ, ತುಂಬ ಒಳ್ಳೆ ಇಳುವರಿಗಳು ಕೂಡ ತೆಗಿತಾ ಇದ್ದಾರೆ. ಹಸಿರೆಲೆ ಗೊಬ್ಬರದ ಮಹತ್ವ ಎಲ್ಲರಿಗೂ ಗೊತ್ತಿದೆ. ಸುಲಭವಾಗಿ ಸಿಗ್ತಕ್ಕಂಥ ಈ ಒಂದು ಹಸಿರೆಲೆ ಗೊಬ್ಬರವನ್ನು ನೀವು ಬಳಸ್ಕೊಳ್ಳಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. राउंड आप लेके चल रही है